ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸೋರೆಕಾಯಿಂದ ಕಡುಬು ಮಾಡೋದು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಸಿಹಿ ಕಡುಬು ಮತ್ತು ಖಾರ ಕಡುಬು ಎರಡನ್ನೂ ಮಾಡ್ಬೋದು. ನಾನು ಇವತ್ತು ಎರಡನ್ನೂ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಆ ಕಡೆ ಇರೋದು ಸಿಹಿ ಕಡುಬು, ಈ ಕಡೆ ಇರೋದು ಖಾರ ಕಡುಬು. ಬನ್ನಿ ಈಗ ಈ ಕಡುಬನ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ನಾನು ಈಗ ತೋರಿಸ್ತಾ ಇದ್ದೀನಲ್ಲ, ಈ ಕಪ್ ಅಳತೆಯಲ್ಲಿ ನಾನು 4 ಕಪ್ ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿ ಅಂದರೆ ರೇಷನ್ ಅಕ್ಕಿ ತಗೊಂಡಿದ್ದೀನಿ. ಇದನ್ನು ರೇಷನ್ ಅಕ್ಕಿನ ಫಸ್ಟು ತೊಳೆದ್ಬಿಟ್ಟು ಒಣಗಿಸ್ಬೇಕು. ನಾನು ತೊಳೆದು ಒಣಗಿಸಿರೋದನ್ನ ತೋರಿಸ್ತಾ ಇಲ್ಲ ವಿಡಿಯೋದಲ್ಲಿ, ಏಕೆಂದರೆ ನಾನೊಂದು ಸ್ವಲ್ಪ ಜಾಸ್ತಿನೇ ಒಂದು 2-3 ಸೇರೋಷ್ಟು ತೊಳೆದ್ಬಿಟ್ಟು ಒಣಗಿಸಿ ಬಾಕ್ಸಿಗೆ ಹಾಕಿ ಇಟ್ಕೊಂಡಿರ್ತೀನಿ. ಅದನ್ನು ನಾನು ವಿಡಿಯೋ ಮಾಡಿರಲಿಲ್ಲ, ಹಾಗಾಗಿ ಅದನ್ನು ತೋರ್ಸೋಕ್ಕಾಗಿಲ್ಲ. ತೊಳೆದ್ಬಿಟ್ಟು ಒಣಗಿಸಿ ಅದಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಈ ಥರ ಹುರ್ಕೊಂಡು ಚೆನ್ನಾಗಿ ಉರಿಬೇಕು. ನೋಡಿ, ನಾನು ಎರಡು ಕಪ್ಪ ಒಂದು ಸಲ ಹಾಕ್ಕೊಂಡು ಹುರಿದೆ, ಇನ್ನೊಂದು ಸತಿ 2 ಕಪ್ ಹಾಕ್ಕೊಂಡು ಉರಿತಾ ಇದ್ದೀನಿ. ಹಿಂಗೆ ಕೈ ಮುಟ್ಟಿದ್ರೆ ಅದು ಸುಡಬೇಕು ಕೈಗೆ, ಅಷ್ಟಕ್ಕೆ ಉರಿಬೇಕು ಅಕ್ಕಿನ. ಅಕ್ಕಿ ಹುರಿದಾದ್ಮೇಲೆ ತಣ್ಣಕ್ಕಾಗಕ್ಕೆ ಬಿಟ್ಟು ಆಮೇಲೆ ಈ ಥರ ರವೆ ಥರ ಮಿಕ್ಸಿ ಆಡಿಸ್ಕೋಬೇಕು. ಜಾಸ್ತಿ ಬೇಕು ಅಂತ ಅಂದರೆ ಮಿಲ್ಲಲ್ಲಿ ಆಡಿಸ್ಕೋಬೋದು, ಇಲ್ಲಾಂದರೆ ಕಮ್ಮಿ ಮಾಡೋದಾದರೆ ಮಿಕ್ಸಿಲೇ ಆಡಿಸ್ಕೋಬೇಕು. ನಾನು ಮಿಕ್ಸಿಲೇ ಆಡಿಸ್ಕೊಂಡೆ. ತೀರಾ ಸಣ್ಣಗೆ ಆಡಿಸ್ಬಾರ್ದು ಹಸಿಟ್ಟಿನ ಥರ, ಮತ್ತು ದಪ್ಪನೂ ಆಡಿಸ್ಬಾರ್ದು. ನೋಡಿ, ಒಂದು ಮೀಡಿಯಮ್ಮಿಗೆ ಇಡ್ಲಿ ರವೆ ಬರುತ್ತಲ್ಲ ಆ ರವೆ ಅಳತೆಗೆ ಮಿಕ್ಸಿ ಆಡಿಸ್ಕೋಬೇಕು. ನೋಡಿ, ನಾನೀಗ ಈ ಸಿಹಿ ಸೋರೆಕಾಯಿ ತಗೊಂಡಿದ್ದೀನಿ. ನಮ್ಮ ಕಡೆ ಇದನ್ನು ಸೋರೆಕಾಯಿ ಅಂತಲೇ ಕರೆಯೋದು, ಕೆಲವು ಕಡೆ ಸಿಹಿ ಕುಂಬಳಕಾಯಿ ಅಂತ ಕರೀತಾರೆ. ನೋಡಿ, ಇದು ಸ್ವಲ್ಪ ಚಿಕ್ಕದು, ಚೆನ್ನಾಗಿದೆ. ಇದು ರುಚಿನೂ ಭಾಳ ಟೇಸ್ಟ್ ಐತೆ, ಸಖತ್ ಸಿಹಿ ಇತ್ತು. ಇದನ್ನು ಈ ಥರ ಕುಯ್ದುಬಿಟ್ಟು ಒಳಗಡೆ ತಿಳ್ಳು ಬೀಜ ಎಲ್ಲ ತೆಗೆದ್ಬಿಟ್ಟು, ನೋಡಿ ನಾನು ಈ ಥರ ಪೀಸ್ ಮಾಡಿದ್ದೀನಲ್ಲ, ಈ ಥರ ಪೀಸ್ ಮಾಡಿ ಇಟ್ಕೋಬೇಕು. ಈ ಕೆಲವರು ಸಿಪ್ಪೆನೂ ತೆಗಿತಾರೆ, ಆದರೆ ನಾನು ಸಿಪ್ಪೆ ತೆಗಿಯಲ್ಲ. ನನಗೆ ಸೋರೆಕಾಯಿನ ಸಿಪ್ಪೆ ಸಮೇತ ತಿನ್ನೋದೇ ಇಷ್ಟ, ಅದಕ್ಕೆ ನಾನು ಸಿಪ್ಪೆ ತೆಗಿಲಿಲ್ಲ. ನಿಮಗೆ ಬೇಕಾದರೆ ಸಿಪ್ಪೆ ತೆಗಿಬೋದು. ನೋಡಿ, ಈ ಥರ ಕ್ಯಾರೆಟ್ ತುರಿಯೋದ್ರಲ್ಲಿ ಸಣ್ಣಕ್ಕೆ ತುರ್ಕೊಬೇಕು. ಇದನ್ನು ಈ ಥರ ಪೀಸ್ ಮಾಡಿದ್ರೆ ತುರಿಯೋಕ್ಕೆ ಈಸಿ, ಹಾಗಾಗಿ ನಾನು ಸಣ್ಣ ಪೀಸ್ ಮಾಡ್ಕೊಂಡೆ. ನೋಡಿ, ತುರಿದಿದ್ದಾದಮೇಲೆ ತೋರಿಸ್ತಾ ಇದ್ದೀನಿ. ನನಗೆ ಆ ಸಿಹಿ ಸೋರೆಕಾಯಲ್ಲಿ ನನಗೆ ಇಷ್ಟು ತುರಿ ಸಿಕ್ತು. ತುರಿದಿದ್ದಾದಮೇಲೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಟು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ 1 ಬಟ್ಲು ತೆಂಗಿನಕಾಯಿ ತುರಿ ಮತ್ತು 4 ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ನೋಡ್ಕೊಂಡು ಹಾಕಿ, ಆಮೇಲೆ ಸಾಂಬಾರು ಸೊಪ್ಪು, ಆಮೇಲೆ 1 ಕಡ್ಡಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸಿ ಆಡಿಸ್ತಾ ಇದ್ದೀನಿ. ನಾನಿಲ್ಲಿ ಜೀರಿಗೆನ ಕೊನೆಗೆ ತೋರಿಸಿದ್ದೀನಿ, ಫಸ್ಟು ತೋರಿಸೋದು ಮರ್ತಿದ್ದೆ. ಆಮೇಲೆ ಜೀರಿಗೆನೂ ಆಮೇಲೆ ಉಪ್ಪು ಎಲ್ಲ ಹಾಕ್ಕೊಂಡು ಸ್ವಲ್ಪ ತರಿ ಆದರೂ ಪರವಾಗಿಲ್ಲ, ಇಲ್ಲ ಸ್ವಲ್ಪ ಸಣ್ಣ ಆದರೂ ಪರವಾಗಿಲ್ಲ, ನಿಮಗೆ ಹೆಂಗೆ ಬೇಕೋ ಆ ಹದದಲ್ಲಿ ಮಿಕ್ಸಿಲಿ ರುಬ್ಕೋಬೇಕು. ಇದನ್ನು ರುಬ್ಕೊಳ್ಳೇಬೇಕು ಅಂತೇನಿಲ್ಲ, ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕಿದ್ರೂ ನಡೆಯುತ್ತೆ. ನಾನು ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ಖಾರ ಹಸಿಮೆಣ್ಸಿನ್ಕಾಯಿ ಚಿಕ್ಕಗೆ ಹೆಚ್ಚು ಹಾಕಿದ್ರೆ ಖಾರ ತಿನ್ನಲ್ಲ ಅಂದ್ಬಿಟ್ಟು ನಾನು ಮಿಕ್ಸಿ ಆಡಿಸಿ ಹಾಕ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ಆವಾಗಲೇ ಮಿಕ್ಸಿ ಆಡಿಸಿದ್ನಲ್ಲ ಅಕ್ಕಿ ತರಿನ, ಅದನ್ನು 2 ಬಾಣಲಿಗೆ ಇಟ್ಕೊಂಡಿದ್ದೀನಿ. ಒಂದು ಸಿಹಿ ಕಡುಬು ಮಾಡೋಕ್ಕೆ, ಇನ್ನೊಂದು ಖಾರ ಕಡುಬು ಮಾಡೋಕ್ಕೆ. ನಾನಿಲ್ಲಿ ಸಿಹಿ ಕಡುಬು ಮಾಡೋಕ್ಕೆ 1.5 ಲೋಟ ಎತ್ತಿಟ್ಕೊಂಡಿದ್ದೀನಿ, ಇನ್ನು ಮಿಕ್ಕಿದ್ದೆಲ್ಲ ಖಾರ ಕಡುಬು ಮಾಡ್ತೀನಿ. ಅದನ್ನು ನಾನು ಕಲಿಸ್ತಾ ಇದ್ದೀನಲ್ಲ, ಇದೇ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಕರೆಕ್ಟಾಗಿ ನೋಡಿ ಒಂದೇ ಅದಕ್ಕೆ ಕಲಸಿ ಈ ಥರ ಇಡಬೇಕು. ಇದನ್ನು ಒಂದು ಅರ್ಧ ಗಂಟೆನಾದರೂ ಇಡಬೇಕು. ಅರ್ಧ ಗಂಟೆ ಇಟ್ಟರೆ ಅದು ಚೆನ್ನಾಗಿ ಎಲ್ಲ ನೀರೆಲ್ಲ ಕುಡಿದ್ಬಿಟ್ಟು ಚೆನ್ನಾಗಿ ಹಸಿ ಥರ ಆಗಿರುತ್ತೆ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತೀನಲ್ಲ, ಇದೇ ಥರನೇ ಕಲಿಸ್ಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ಆಮೇಲೆ ಒಂದು ಸಲ ತೆಗೆದ್ಬಿಟ್ಟು ನೋಡಬೇಕು. ಒಂದು ಅರ್ಧ ಗಂಟೆ ಇಟ್ಟರೆ ಒಂದು 1/4 ಗಂಟೆಗೆ ಒಂದು ಸಲ ತೆಗೆದು ನೋಡಿದ್ರೆ ಅದು ಸ್ವಲ್ಪ ನೀರೆಲ್ಲ ಕುಡಿದು ಗಟ್ಟಿಗಿರುತ್ತೆ. ಆಮೇಲೆ ಇನ್ನೂ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಆಮೇಲೆ ನಾನಿಲ್ಲಿ ಸಿಹಿ ಕಡುಬು ಮಾಡೋಕ್ಕೆ 1 ಬಟ್ಲು ತೆಂಗಿನಕಾಯಿ ತುರಿ ಮತ್ತು 2 ಉಂಡೆ ಬೆಲ್ಲ ತಗೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ನೀರು ಹಾಕ್ತಲೇ ರುಬ್ಕೋಬೇಕು. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ಈ ಥರ ತೆಂಗಿನಕಾಯಿನ ನೀರು ಹಾಕ್ತಲೇ ಈ ಥರ ತರಿಯಾಗಿ ರುಬ್ಕೋಬೇಕು. ಬೆಲ್ಲನೂ ಅಷ್ಟೇ ಪುಡಿ ಮಾಡಿ ಎತ್ತಿಡ್ಕೋಬೇಕು. ನಾನಿಲ್ಲಿ ಸಿಹಿ ಕಡುಬಿಂದ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ರುಬ್ಕೊಂಡಿದ್ನಲ್ಲ ಕಾಯಿ ತುರಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಪುಡಿ ಮಾಡಿ ಇಟ್ಕೊಂಡಿದ್ದು ಬೆಲ್ಲ ಹಾಕ್ತಾಯಿದ್ದೀನಿ. ಇದನ್ನು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ನಾನಿಲ್ಲಿ ತುರಿದಿಟ್ಕೊಂಡಿರೋ ಸಿಹಿ ಸೋರೆಕಾಯಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕು ಅಂದರೆ ಬೇಕಾದರೆ ಪುಟ್ಟೆಳ್ಳನ್ನ ಹುರಿದ್ಬಿಟ್ಟು ಹಾಕ್ಕೋಬೋದು. ನಾನಿಲ್ಲಿ ಎಳ್ಳನ್ನ ಹಾಕ್ತಾಯಿಲ್ಲ ಈ ಸಿಹಿ ಕಡುಬಿಗೆ. ನೋಡಿ, ಇಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ
ಇದನ್ನು ಎತ್ತಿಡಬೇಕು. ಈ ಕಡುಬು ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, ಆದರೆ ಮಾತ್ರ ಈ ಕಡುಬಿನ ರುಚಿ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಸಾಂಪ್ರದಾಯಿಕ ತಿಂಡಿ ಅಂತಲೇ ಹೇಳ್ಬೋದು. ನಾನೀಗ ಖಾರ ಕಡುಬು ಮಾಡೋಕ್ಕೆ 4 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಸಾಂಬಾರು ಸೊಪ್ಪು, ಕರ್ಬೇವಿನ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಸಬ್ಸಿಗೆ ಸೊಪ್ಪು ಹಾಕಿದ್ರೂ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಮೊದಲಿಗೆ ತುರಿದಿಟ್ಕೊಂಡಿರೋ ಕಡುಬನ್ನ ಹಾಕ್ತಾಯಿದ್ದೀನಿ. ಆಮೇಲೆ ಮಿಕ್ಸಿ ಆಡಿಸಿಟ್ಕೊಂಡಿದ್ನಲ್ಲ ಖಾರ, ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಹೆಚ್ಚಿಟ್ಕೊಂಡಿರೋದನ್ನೆಲ್ಲ ಹಾಕ್ಬಿಟ್ಟು ಇದನ್ನು ಅಷ್ಟೇ ಚೆನ್ನಾಗಿ ಕಲಿಸ್ಬೇಕು. ನಾನು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ. ಉಪ್ಪೇನಾದರೂ ಕಮ್ಮಿ ಆದರೆ ನೋಡ್ಕೊಂಡು ಮತ್ತೆ ಉಪ್ಪು ಹಾಕಬೇಕು. ಇದನ್ನು ಕಲಸೋಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆ, ಅಗಲವಾದ ಪಾತ್ರೆ, ಬೇಸಿನ್ ಥರ ಇರುತ್ತಲ್ಲ ಆ ಥರ ತಗೊಬೇಕು. ಏಕೆಂದರೆ ಇದು ಚಿಕ್ಕಕ್ಕಿದ್ರೆ ನೀಟಾಗಿ ಕಲಸೋಕ್ಕೆ ಬರಲ್ಲ. ಆಮೇಲೆ ನೀಟಾಗಿ ಕಲಸಿ ಒಂದು 10 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ಆಮೇಲೆ ನಾನಿಲ್ಲಿ ಒಂದು ತಟ್ಟೆಗೆ ಎಣ್ಣೆ ಸವರ್ತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ಸವರಿದ್ರೆ ಅದು ಕಡುಬು ತಟ್ಟೆಗೆ ಅಂಟಲ್ಲ ಅಂದ್ಬಿಟ್ಟು ಈ ಥರ ಎಣ್ಣೆ ಸವರಬೇಕು. ಆಮೇಲೆ ನಾನಿಲ್ಲಿ ಎಲ್ಲ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ಎತ್ತಿಟ್ಟಿದ್ನಲ್ಲ ಅದನ್ನು ತಗೊಂಡ್ಬಿಟ್ಟು ಆ ತಟ್ಟೆಗೆ ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಬೇಯಕ್ಕಿಡಬೇಕು. ನಾನಿಲ್ಲಿ ಮೊದಲಿಗೆ ಸಿಹಿ ಕಡುಬನ್ನ ಹಾಕ್ತಾಯಿದ್ದೀನಿ. ಸಿಹಿ ಕಡುಬಿನ ಹಿಟ್ಟು ಹಾಕ್ಬಿಟ್ಟು ಇದನ್ನು ನೀಟಾಗಿ ತಟ್ಟಬೇಕು. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಂಗೆ ತಟ್ಬಿಟ್ಟು ನೀಟಾಗೆ ಇಡಬೇಕು. ನಾನಿಲ್ಲಿ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಗ್ಯಾಸ್ ಮೇಲೆ ನೀರನ್ನ ಇಡ್ಲಿ ಪಾತ್ರೆಗೆ ಹಾಕ್ಬಿಟ್ಟು ನೀರನ್ನ ಕಾಯಕ್ಕಿಟ್ಟಿದ್ದೆ. ಇಡ್ಲಿ ಪಾತ್ರೆಯಲ್ಲಿ ನೀರು ಕಾಯೋ ಅಷ್ಟರಲ್ಲಿ ನಾವು ಇದನ್ನು ತಟ್ಟಿ ರೆಡಿ ಮಾಡಿ ಇಟ್ಕೋಬಹುದು. ಆದರೆ 2 ತಟ್ಟೆ ಇಡ್ಬೋದು, ಇಲ್ಲ ಅಂದರೆ 1 ತಟ್ಟೆನೇ ಒಂದೊಂದು ಸತಿ ಬೇಯಿಸ್ಕೋಬೇಕಾಗುತ್ತೆ. ಅಂದರೆ ಅದು ಮಾಡೋರಿಗೆ ಗೊತ್ತಾಗುತ್ತೆ ಅಡ್ಜಸ್ಟ್ ಮಾಡಿ ಹೆಂಗೆ ಮಾಡೋದು ಅಂತ. ನಮ್ಮ ಮನೇಲಿ ಇಡ್ಲಿ ಪಾತ್ರೆಗೆ ಒಂದೇ ತಟ್ಟೆನೇ ಇಡೋಕ್ಕಾಗಿದ್ದು, ಹಂಗಾಗ್ಬಿಟ್ಟು ನಾನು ಒಂದೇ ತಟ್ಟೆಗೆ ಒಂದು ಸತಿಗೆ ಒಂದೇ ತಟ್ಟೆನೇ ಬೇಯಿಸ್ಕೊಂಡಿದ್ದು. ಈ ಕಡುಬನ್ನ ಈ ಥರ ತಟ್ಟೆಗೆ ಹಾಕ್ಬಿಟ್ಟು ಈ ಥರ ತಟ್ಟಿಬಿಟ್ಟೆ ಬೇಯಿಸ್ಬೇಕು ಅಂತೇನಿಲ್ಲ. ಒಂಥರ ಇಡ್ಲಿ ಥರ ಬರುತ್ತಲ್ಲ, ಇಡ್ಲಿ ಸೆಟ್ಟಲ್ಲಿ ಇಡ್ಲಿ ಥರನೂ ಬೇಯಿಸ್ಬೋದು. ಇಲ್ಲ ಅಂದರೆ ಬಾಳೆ ಎಲೆಯಲ್ಲಿ ರೋಲ್ ಥರ ಮಾಡಿಬಿಟ್ಟು ಬೇಯಿಸ್ಬೋದು. ಬಾಳೆದೆಲೆಯಲ್ಲಿ ರೋಲ್ ಥರ ಮಾಡಿಬಿಟ್ಟು ಬೇಯಿಸೋದು ಟೇಸ್ಟು ಚೆನ್ನಾಗಿರುತ್ತೆ. ನಾನು ಈ ಸಲ ತಟ್ಟೆಗೆ ತಟ್ಟಿಬಿಟ್ಟು ಇಟ್ಟೆ. ನೋಡಿ, ನಾನು ಅದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇಡ್ಲಿ ಪಾತ್ರೆದು ನೀರು ಕಾದಿತ್ತು. ಈ ಥರ ಇಟ್ಬಿಟ್ಟು ಬೇಯಿಸ್ತಾ ಇದ್ದೆ. ನೋಡಿ, ನಾನು ಇದು ಫಸ್ಟು ಚಿಕ್ಕದು ಇಟ್ಬಿಟ್ಟು ಅದ್ರ ಮೇಲೆ ದೊಡ್ಡದು ಇಡೋಣ ಅಂತ ಅಂದ್ಕೊಂಡು ಇಟ್ಟೆ. ಆದರೆ ಅದು ಮೇಲ್ಗಡೆದು ಅಷ್ಟು ಚೆನ್ನಾಗಿ ಬೇಯಲಿಲ್ಲ. ಹಂಗಾಗ್ಬಿಟ್ಟು ನಾನು ಒಂದು ಸತಿಗೆ ಒಂದೇ ತಟ್ಟೆ ಇಟ್ಬಿಟ್ಟು ಬೇಯಿಸ್ಕೊಂಡೆ. ಈ ಕಡುಬನ್ನ ಸ್ವಲ್ಪ ದಪ್ಪ ತಟ್ಟಿದ್ರೆ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು. ಒಂದು ಅರ್ಧ ಗಂಟೆ ಇಲ್ಲ 1/4 ಗಂಟೆನಾದರೂ ಬೇಕು ಬೇಯೋಕ್ಕೆ. ನಾನು ಒಂದು 1/4 ಗಂಟೆ ಆದಮೇಲೆ ನೋಡಿದೆ. ಅದಕ್ಕೆ ಸ್ವಲ್ಪ ಬೆಂದಿದೆ ಅಂದರೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಹಿಂಗೆ ನೋಡಿದ್ರೂ ಗೊತ್ತಾಗುತ್ತೆ ಬಾಯಿ ತೆಗೆದು. ಇಲ್ಲ ಅಂದರೆ ಎಣ್ಣೆ ಅಥವಾ ನೀರು ಸವರ್ಕೊಂಡು ಕೈಗೆ ಈ ಥರ ಮುಟ್ಟಿ ನೋಡಿದ್ರೂ ಗೊತ್ತಾಗುತ್ತೆ ಅದು ಬೆಂದಿತ್ತು. ಆಮೇಲೆ ಅದನ್ನು ತೆಗೆದು ತಣ್ಣಗಾಗಕ್ಕೆ ಇಡಬೇಕು. ತಣ್ಣಗಾದ್ಮೇಲೆ ಈ ಥರ ಚಾಕಿಂದ ಅದನ್ನು 4 ಭಾಗ ಕುಯ್ತಾ ಇದ್ದೀನಿ ನಾನು. ಕುಯ್ಲಿಲ್ಲ ಅಂದರೆ ಒಂದು ತಟ್ಟೆದು ಫುಲ್ ಬರುತ್ತೆ. ಆದರೆ ಕುಯ್ದು ಪೀಸ್ ಮಾಡಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಯಾರಿಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಈಗ ಒಂದೇ ಆದರೆ ಒಂದನ್ನೇ ಒಬ್ಬರು ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಈ ಥರ ಪ್ರತಿ ಸಲನೂ ಇದೇ ಥರನೇ ಕುಯ್ದುಬಿಟ್ಟು ಪೀಸ್ ಮಾಡಿ ಎತ್ತಿಡ್ತೀನಿ. ನೋಡಿ, ಈ ಚಾಕಲ್ಲಿ ಕುಯ್ದುಬಿಟ್ಟು ಸುತ್ತನೂ ಒಂದು ಸತಿ ಈ ಥರ ಕುಯ್ದು ನಾನು ತೋರಿಸಿದ್ನಲ್ಲ ಆ ಥರ ಕುಯ್ಕೊಂಡು ಈ ಥರ ಎತ್ತಿದ್ರೆ ನೋಡಿ ಹೆಂಗೆ ಬರುತ್ತೆ. ಎಲ್ಲೂ ಸ್ವಲ್ಪ ಕರೆಕ್ಟಾಗಿ ಪೀಸ್ ಥರ ಬರುತ್ತೆ. ನೋಡಿ, ಇಷ್ಟು ದಪ್ಪ ನಾನು ಮಾಡಿದ್ದೆ. ಇದು ಸಖತ್ತಾಗಿ ಬಂದಿತ್ತು, ಒಳ್ಳೆ ಸ್ಮೂತಾಗಿ ಚೆನ್ನಾಗಿ ಬಂದಿತ್ತು. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಟೇಸ್ಟು ಅಷ್ಟೇ ಸಖತ್ತಾಗಿತ್ತು. ಇದಕ್ಕೆ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದರಲ್ಲಿ ಸಿಹಿ ಕಡುಬು ಬೇಡಪ್ಪ ನಮಗೆ ಅನ್ನೋರು ಬರೀ ಖಾರ ಕಡುಬನ್ನೇ ಮಾಡ್ಬೋದು. ಆದರೆ 2 ಮಾಡಿದ್ರೆ ತಿನ್ನೋಕ್ಕೆ ಕಾಂಬಿನೇಷನಲ್ಲಿ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಮಾಡಿದ್ರೆ 2 ಒಟ್ಟಿಗೆ ಮಾಡ್ತೀನಿ. ಸ್ವಲ್ಪ ಸಿಹಿ ಕಡುಬು ಮಾಡಿದ್ರೆ ಜಾಸ್ತಿ ಖಾರ ಕಡುಬು ಮಾಡ್ತೀನಿ. 2 ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.